ಬಮೂಲ್ ಚುನಾವಣೆ ಗೆಲ್ಲಲು ಅಪಪ್ರಚಾರಕ್ಕೆ ಮುಂದಾದ ಅಭ್ಯರ್ಥಿ ಭಾಸ್ಕರ್. ಸಾಮಾಜಿಕ ಜಾಲತಾಣದ ಮೂಲಕ ಭವಾನಿಶಂಕರ್ ಬೈರೇಗೌಡರ ಬಗ್ಗೆ ಅಪಪ್ರಚಾರ, ಭ್ರಷ್ಟಾಚಾರದ ಮೂಲಕ ಮನೆ ಮಾತಾಗಿರುವ ಅಭ್ಯರ್ಥಿ ಭಾಸ್ಕರ್. ಸ್ವತಃ ತನ್ನ ಗ್ರಾಮದ ಹಾಲಿನ ಡೈರಿ ಕಟ್ಟಡ ನಿರ್ಮಾಣ ಮಾಡದ ಭಾಸ್ಕರ್ ಇಂತಹ ಅಭ್ಯರ್ಥಿಯಿಂದ ತಾಲೂಕಿನ ಸಹಕಾರ ಸಂಘಗಳ ಅಭಿವೃದ್ಧಿ ಹೇಗೆ ಸಾಧ್ಯ? ಸೋಲುವ ಭಯದಲ್ಲಿ ಬೈರೇಗೌಡರ ಮೇಲೆ ಹಲವು ಆರೋಪಗಳಿಗೆ ಕ್ಲೀನ್ ಚಿಟ್ ನೀಡಿರುವ ಬಮೂಲ್ ಅಧಿಕಾರಿಗಳು. ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವ ಆರೋಪಗಳು ನಿರಾಧಾರ. ಬಮೂಲ್ ಚುನಾವಣೆಯಲ್ಲಿ ಬೈರೇಗೌಡರ ಗೆಲುವು ಫಿಕ್ಸ್. ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭವಾಗಿದೆ. ಬರುವಂತಹ 25ನೇ ತಾರೀಕು ಭಾನುವಾರ ನಿರ್ದೇಶಕರ ಸ್ಥಾನದ ಒಂದು ಚುನಾವಣೆಯ ಮತದಾನ ನಡೆಯಿತು. ಅದರ ಪ್ರಯುಕ್ತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನೆಲಮಂಗಲದಿಂದ ಬಮೂಲ್ ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಭವಾನಿಶಂಕರ್ ಬೈರೇಗೌಡರು ಸ್ಪರ್ಧೆ ಮಾಡಿದ್ದಾರೆ. ಅವರ ವಿರುದ್ಧ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರ ಕೇಳಿಬರ್ತಾ ಇದೆ. ಹಾಲಿನ ಡೈರಿಯ ಅಧ್ಯಕ್ಷರಾಗಿರುವಂತಹ ಬೈರೇಗೌಡರು, ಏನು ಅಂಚಿಪುರ ಹಾಲಿನ ಡೈರಿ ಇದೆ ಅದಕ್ಕೆ ಅಧ್ಯಕ್ಷ ಆಗಿರ್ತಾರೆ. ಆ ಒಂದು ಹಾಲಿನ ಡೈರಿಯಲ್ಲಿ ಬೈರೇಗೌಡರು ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿದ್ದಾರೆ. ಹಸುವಿನ ಹಾಲು ಅಂತ ಹೇಳ್ಕೊಂಡು ಎಮ್ಮೆಯ ಹಾಲನ್ನು ಹಾಕಿ ಜನಗಳಿಗೆ ಮೋಸ ಮಾಡುವಂಥದ್ದು ಹಾಗೂ ಆ ಸಹಕಾರ ಸಂಘಕ್ಕೆ ಮೋಸ ಮಾಡುವಂಥದ್ದು, ಜೊತೆಯಲ್ಲಿ ರೈತರಿಗೂ ಸಹ ಸಾಕಷ್ಟು ಮೋಸಗಳನ್ನು ಮಾಡಿದ್ದಾರೆ. ಹಾಲು ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಸಾಕಷ್ಟು ಅವ್ಯವಹಾರಗಳನ್ನು ಎಸಗಿದ್ದಾರೆ ಅನ್ನುವಂತಹ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರ್ತಾ ಇರೋಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸ್ವತಃ ಆ ವಿಚಾರವನ್ನು ನೇರವಾಗಿ ಬೈರೇಗೌಡರನ್ನೇ ಪ್ರಶ್ನೆ ಮಾಡ್ತಾ ಈ ಎಲ್ಲ ಆರೋಪಗಳು ಸರಿನಾ ಅನ್ನೋವಂಥ ಪ್ರಶ್ನೆಯನ್ನು ಮಾಡೋದಕ್ಕೋಸ್ಕರ ಇವತ್ತು ನಾವು ಬೈರೇಗೌಡರ ಮನೆಗೆ ಬಂದಿದ್ದೀವಿ. ನಮ್ಮ ಜೊತೆಯಲ್ಲಿ ಬೈರೇಗೌಡರು ಸಹ ಇದ್ದಾರೆ. ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡೋಣ. ಸರ್, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆರೋಪಗಳು ತಮ್ಮ ವಿರುದ್ಧ ಕೇಳಿ ಬರ್ತಾ ಇರೋಂಥದ್ದು, ಆ ಆರೋಪಗಳು ಸರಿನಾ ತಪ್ಪಾ? ಆರೋಪಗಳು ಎಲ್ಲ ಶುದ್ಧ ಸುಳ್ಳು. ಅವರು ಬೇಕು ಅಂತಂದರೆ ಈ ಸಾಮಾಜಿಕ ಜಾಲತಾಣಗಳು ಹೇಳ್ತಕ್ಕಂಥವ್ರು ಇದು ನೆಟ್ಟಲ್ಲಿರ್ತಕ್ಕಂಥ ಇಂಟರ್ನೆಟ್ಟಲ್ಲಿರ್ತಕ್ಕಂಥ ಹಾಲಿನ ಪರಿಮಾಣ, ರೇಟು, ಮತ್ತೊಂದು ಮಗದೊಂದು ಎಲ್ಲ ನಮ್ಮ ಡೈರಿನಲ್ಲಿ ಲಭ್ಯ ಇರ್ತದೆ. ಬೇಡ ಅಂದರೆ ನಮ್ಮ ಡೈರಿಯ ಕೂಡನ್ನು ಹೊಡೆದಾಗ ಅದು ಎಲ್ಲವನ್ನೂ ತೋರಿಸ್ತದೆ. ನಾನು ಆ ದಿನ ಎಷ್ಟು ಹಾಲು ಹಾಕ್ತಾಯಿದ್ನೋ ಈ ದಿನ ಕೂಡ ಅಷ್ಟೇ ಹಾಲು ಹಾಕ್ತಾಯಿದ್ದೀನಿ. 5 ಲೀಟ್ರು ಅಥವಾ 1 ಲೀಟ್ರ್ 2 ಲೀಟ್ರು ಏರುಪೇರು ಆಗ್ತಕ್ಕಂಥದ್ದು ಸತ್ಯವಾದ ಮಾತು. ಇದನ್ನು ಯಾರೋ ಪಾಪ ನಾನು ಎಲೆಕ್ಷನ್ ನಿಂತ್ಕೊತೀನಿ, ನಿಂತ್ಕೊಳ್ಳೋದನ್ನ ಈಗ ಏನೋ ಮಾಡಬೇಕು ಅಂತೇಳಿ ಬೇಕಾದಷ್ಟು ಷಡ್ಯಂತ್ರಗಳು ನಡೆದು, ಬೇಕಾದಷ್ಟು ಪತ್ರಗಳು ನಡೆದು, ಇದನ್ನೆಲ್ಲ ನೋಡಿದಂಥ ಇವರು ಬೇಕಾದರೆ ನಮ್ಮ ಡೈರಿನಲ್ಲಿ ಬಂದು ಬೇಕಾದ್ರೆ ನಮ್ಮ ಫೋನ್ ನಂಬರ್ ಇರ್ತದೆ, ನಮ್ಮ ಕಾರ್ಯದರ್ಶಿ ಫೋನ್ ನಂಬರ್ ಇರ್ತದೆ, ಅವ್ರ ಫೋನ್ ನಂಬರನ್ನು ತಗೊಂಡು ಅವ್ರ ಕೋಡ್ಗಳನ್ನು ತಗೊಂಡು ನೀವು ನೆಟ್ಟಲ್ಲೇ ನೋಡ್ಬೋದು. ನಾನು ಅವತ್ತು ಎಷ್ಟು ಲೀಟ್ರ್ ಹಾಲು ಹಾಕ್ತಾಯಿದ್ದೆ, ಇವತ್ತು ಎಷ್ಟು ಇಲ್ಲ ಆಗ್ತಾಯಿದ್ದೆ. ಇವತ್ತು ಕೂಡ 35 ಲೀಟ್ರ್ ಹಾಲು ಒಂದು ಟೈಮ್ಗೆ ದೇಸಿ ತಳಿ ಹಾಲು A2 ಹಾಲನ್ನು ಇವತ್ತು ಸರಬರಾಜು ಮಾಡ್ತೀನಿ. HF ಹಾಲು ಸರಬರಾಜು, ಎಮ್ಮೆ ಹಾಲುಗಳನ್ನು ಕೂಡ ಸರಬರಾಜು ಮಾಡ್ತೀವಿ. ಆಯಾ ದಿನಗಳಲ್ಲಿ ಯಾವ ಕರುಗಳು ಹಾಕಿರ್ತಾವೋ ಆ ಕರುಗಳ ಹಾಲನ್ನ ನಾವು ಅದನ್ನು ಹಾಕ್ತೀವಿ. ಈ ಎಮ್ಮೆ ಹಾಲು, ಹಸಿನ ಹಾಲು ಅಂತ ಅನ್ನೋದು ಮಿಕ್ಸ್ ಮಾಡೋದ್ರಿಂದ ಇದ್ರಾಗ ಏನು ಅರ್ಥ ಇದೆ ಅಂತ ಅವ್ರಿಗೇನು ಗೊತ್ತಾಗಿಲ್ಲ. ನಾವು ಮಿಕ್ಸ್ ಮಾಡೋಂಥ ಪ್ರಮೇಯ ಏನಿದೆ, ಹಾಲು ತಾನೇ, ಅದಕ್ಕೂ ದುಡ್ಡು ಕೊಡ್ತಾರೆ ತಾನೆ, ಇದಕ್ಕೂ ದುಡ್ಡು ಕೊಡ್ತಾರೆ ತಾನೆ. ಯಾಕೆ ಈ ಥರ ಹೇಳ್ಕೊಂತಾರೆ? ಇವರೆಲ್ಲೋ ಎಲೆಕ್ಷನ್ನಲ್ಲಿ ಗೆದ್ಬಿಡ್ತಾನೆ ಅಂತಕ್ಕಂಥ ಒಂದು ಭಯದಿಂದ ಈ ಥರ ಮಾಡಿ ಕೆಲವು ಪತ್ರಗಳನ್ನು ಬರೆದು ನಮಗೆಲ್ಲ ಮಾಡಿರು. ಅದನ್ನು ಮೇಲಾಧಿಕಾರಿಗಳಂತ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬಮೂಲ್ ಇವರು ಇದಕ್ಕೆ ಒಂದು ನಮ್ಮ ಸುಮಾರು ಒಂದು 4 ಪತ್ರಗಳನ್ನು ಇವರು ಕೊಟ್ಟಂಥ ನೋಟಿಸ್ಗೆ ನಾನು ಉತ್ತರ ನೀಡಿದ್ದೀನಿ. ಅದನ್ನು ಕೂಲಂಕುಷವಾಗಿ ಅವರು ಪರಿಶೀಲನೆ ಮಾಡಿ, ಬಂದು ಸ್ಥಳ ಪರಿಶೀಲನೆ ಮಾಡಿ ವಿಷಯವಾರು ಎಲ್ಲವನ್ನೂ ಗ್ರಹಿಸಿ ಇವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಸುಳ್ಳು ಅಂತಕ್ಕಂಥದ್ದನ್ನು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಈ ಹಾಲಿನಲ್ಲಿ ವ್ಯತ್ಯಾಸವಾಗಿರ್ತಕ್ಕಂಥದ್ದನ್ನ ಸುಳ್ಳು ನೀಡಿ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಇವತ್ತು ನೀಡಿದ್ದಾರೆ. ಆ ವರದಿಯನ್ನು ನಿಮಗೆ ಕೊಟ್ಟಿರ್ತೀನಿ. ಅದರಿಂದ ದಯಮಾಡಿ ಯಾರಾದರೂ ಈ ಥರ ನಮ್ಮ ಮೇಲೆ ಆಪಾದನೆ ಮಾಡಬೇಕಾದ್ರೆ ಕರೆಕ್ಟಾಗಿ ಬಂದು ನಮ್ಮ ಡೈರಿನಲ್ಲಾಗಲಿ ನೆಟ್ಟಲ್ಲಾಗಲಿ ಅಥವಾ ನನ್ನ ರಾಸುಗಳನ್ನು ಕೂಡ ನೋಡ್ಬೋದು. ಇವರು ನನ್ನ ರಾಸುಗಳು ಯಾವ ರೀತಿ ವಿಧಿ ತಳಿಗಳ ರಾಸುಗಳನ್ನು ನಾನು ನನ್ನ ಖುಷಿಗೋಸ್ಕರ ಅವ್ನು ಸಾಕಿದ್ದೀನಿ ವಿನ ಜಾಲತಾಣಗಳಲ್ಲಿ ನಾನು ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಮಾಡಿಲ್ಲ. ನಾನು ನನ್ನ ಖುಷಿಗೆ, ನನ್ನ ಆರೋಗ್ಯಕ್ಕೋಸ್ಕರ ನನ್ನ ಈ ಇಳಿ ವಯಸ್ಸಿನಲ್ಲಿ ಅದನ್ನು ಮಾಡ್ತಾಯಿದ್ದೀನಿ. ಬೇಕಾಗಿದ್ದರೆ ನೋಡ್ಕೊಳ್ಳಿ. ಆದರೆ ಈ ಎಲೆಕ್ಷನ್ ನಿಂತ್ಕೊಂತೀನಿ ಅಂತಕ್ಕಂಥ
ರೋಗ ಬಾಧೆಯಿಂದ ಇದನ್ನು ಮಾಡಬೇಡಿ, ಮುಂದೆ ಮಾಡಬೇಕಾದ್ರೆ ಬಂದು ನೀವು ಪರಿಶೀಲನೆ ಮಾಡಿ ನಾನು ಯಾವ ರೀತಿ ಅಂತೇಳಿ. ಈಗ ಹಾಲಿ ನಮ್ಮ ಸಂಘದಲ್ಲಿ 25 ಲಕ್ಷ ರೂಪಾಯಿಗಳ ಲಾಭ ಇದೆ ತಿಳ್ಕೊಳ್ಳಿ. 2 ಮೋಲ್ಡ್ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೀನಿ. ಅದರಿಂದ ಇವ್ರು ಏನು ಮಾಡಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿ ನಮ್ಮ ಆಡಿಟ್ ಏನಿದೆ, ಆಡಿಟಲ್ಲಿ ಯಾವ ರೀತಿ ನಮ್ಮ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿರ್ತೀವಿ, ಬೋನಸ್ಗಳು ಯಾವ ರೀತಿ ಕೊಟ್ಟಿದ್ದೀವಿ, ತಪ್ಪದೇ ಬೋನಸ್ಗಳು ಕೊಟ್ಟಿದ್ದೀವಿ, ಅವರಿಗೆ ಪ್ರೈಸ್ಗಳನ್ನ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ 25ಕ್ಕೂ ಹೆಚ್ಚು ನೋಡ್ರಿ. ಈಗ ಅದೆಲ್ಲ ಇಲ್ಲಿ ಪ್ರಶ್ನೆ ಆಗ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಬರ್ತಾ ಇರೋವಂಥದ್ದು, ತಾವು ಡೈರಿನಲ್ಲಿ ಅವ್ಯವಹಾರ ಮಾಡಿದ್ದೀರಾ, ಹಾಲಿನ ವಿಚಾರದಲ್ಲಿ ಬೆರಕೆಯನ್ನು ಮಾಡಿದ್ದೀರಾ, ಹಸು ಹಾಲಿನ ಬದಲಿಗೆ ತಾವು ಎಮ್ಮೆ ಹಾಲನ್ನು ಹಾಕಿ ದಿಕ್ಕು ತಪ್ಪಿಸುವಂಥ ಕೆಲಸ. ಅಂದರೆ ಎಲ್ಲೋ ಒಂದು ಕಡೆ ಸಹಕಾರ ಸಂಘದ ರೈತರಿಗಾಗಲಿ ಅಥವಾ ಸಹಕಾರ ಸಂಘಕ್ಕಾಗಲಿ ಮೋಸ ಮಾಡುವಂಥ ಕೆಲಸ ಮಾಡಿದ್ದೀರಾ ಅನ್ನುವಂತಹ ಆರೋಪ ಇರೋವಂಥದ್ದು. ಆ ಆರೋಪ ಮಾಡಿದಂತಹ ವ್ಯಕ್ತಿಗಳು ಆರೋಪ ಮಾಡಿದ ಸತ್ಯನ ಸುಳ್ಳ? ಶುದ್ಧ ಸುಳ್ಳು. ಆರೋಪ ಮಾಡಿರ್ತಕ್ಕಂಥದ್ದು ಶುದ್ಧ ಸುಳ್ಳು. ಆ ರೀತಿ ಇದ್ರೆ ಮೇಲಾಧಿಕಾರಿಗಳು ಯಾಕೆ ಕ್ಲೀನ್ ಚಿಟ್ ಕೊಡ್ತಾಯಿದ್ರು? ಬಂದು ಪರಿಶೀಲನೆ ಮಾಡಿದಾರಲ್ಲ ಅಧಿಕಾರಿಗಳು. ಇವರು ಯಾರ್ದೋ ಮಾತು ಕೇಳ್ಕೊಂಡು ಇಲ್ಲಿರ್ತಕ್ಕಂಥವರು ಕುಹಿಗಳು ಯಾವುದೋ ಒಂದು ಆಸೆ ಅಮಿಷಕ್ಕೆ ಒಡ್ಡಿ ಅದನ್ನ ಮೇಲಾಧಿಕಾರಿಗಳು ತಿಳಿಸಿದರು. ಅವರು ಬಂದು ನಮ್ಮಲ್ಲಿ ಪರಿಶೀಲನೆ ಮಾಡಿ ಎಲ್ಲವನ್ನು ತಿಳಿದು ಅವ್ರಿಗೆ ಶೋಕಾಸ್ ನೋಟಿಸ್ ಕೂಡ ಈ ರೀತಿ ಮಾಡಬೇಡಿ, ರೈತರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡ್ತಕ್ಕಂಥ ತಪ್ಪು ಅಂತೇಳಿ ಅವ್ರಿಗೆ ಹೇಳಿದ್ದಾರೆ. ಸೊ ಹಾಗಾದರೆ ನೀವು ಹೇಳೋ ಪ್ರಕಾರ ಏನು ಆ ದೂರನ್ನು ಕೊಟ್ಟಿದ್ದು ನಿಮ್ಮ ವಿರುದ್ಧ ಷಡ್ಯಂತ್ರ ಅಂತ ತಾವು ಹೇಳ್ತಾ ಇದ್ದೀರಾ, ಷಡ್ಯಂತ್ರವನ್ನು ರಚಿಸಲಾಗಿತ್ತು. ಆ ಒಂದು ದೂರು ಪರಿಶೀಲನೆ ಆದ ನಂತರ ಬೈರೇಗೌಡರ ಮೇಲೆ ಮಾಡಿದಂತಹ ಆರೋಪಗಳು ಅಥವಾ ಆಪಾದನೆಗಳು ಎಲ್ಲವೂ ಸಹ ಸುಳ್ಳು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಟ್ಟರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿರುವಂಥದ್ದು ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು. ಸೊ ಅದಕ್ಕೆ ದಾಖಲೆ ಇದೆ ನನ್ನ ಹತ್ರ. ಓಕೆ. ಸೊ ಹಾಗಾಗಿ ಇನ್ನು 2 ದಿವಸ ಕಳೆದ್ರೆ ಬಮೂಲ್ ನಿರ್ದೇಶಕರ ಸ್ಥಾನದ ಒಂದು ಚುನಾವಣೆ ಇದೆ. ಆ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಏನಾದರೂ ತಮ್ಮನ್ನು ಕುಗ್ಸುವಂಥದ್ದು ಅಥವಾ ಮತದಾರರನ್ನು ತನ್ನತ್ತ ಸೆಳೆಯುವಂಥ ಒಂದು ಪಿತೂರಿ ಏನಾದರೂ ನಡೀತಾ ಇದೆಯಾ ಅಂತ? ಖಂಡಿತ ನಡೀತಾ ಇದೆ. ಅದಕ್ಕೋಸ್ಕರ ಇವ್ರು ಮಾಡೋದು ಸತ್ಯಾಸತ್ಯಗಳನ್ನ ಪರಿಶೀಲನೆ ಮಾಡಬೇಕು, ಬರಬೇಕು. ಇಂಥ ಮಾಡ್ತಕ್ಕಂಥವ್ರು ನಮ್ಮ ಡೈರಿನಲ್ಲಿ ಏನಾಗಿದೆ, ಇದು ನಿಜನಾ ಸುಳ್ಳ, ನನ್ನಲ್ಲಿ ರಾಸುಗಳು ಎಷ್ಟಿದೆ, ಯಾವ್ಯಾವ ಥರ ಹಾಲು ಕರೆದಾಕ್ತೀವಿ, ನನಗೇನು ಅಂಥದ್ದು ಬಂದಿರೋದು, ನನಗೆ ಅಲ್ಲ ಮಿಕ್ಸ್ ಮಾಡೋ ಅಂಥದ್ದು ಏನದು ಹಾಲು ಬೇರೆ ಇವತ್ತು ಹಾಕ್ತಾಯಿದ್ದೀನಿ ಅವತ್ತು ಹಾಕ್ತಾಯಿದ್ದೀನಿ. 3 ಟೈಪ್ ಹಾಲು ನಾವು ಹಾಕ್ತಕ್ಕಂಥದ್ದು. ಎಮ್ಮೆ ಹಸುಗಳು, ಎಮ್ಮೆಗಳ ಹಾಲು, HF ಹಸುಗಳ ಹಾಲು, ನಾಟಿ ಹಸುಗಳ ಹಾಲು ಹಾಗೂ ದೇಶಿ ತಳಿಗಳ ಹಾಲುಗಳನ್ನ ಹಾಕ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ಇದು ತಿಳಿಯಲ್ಲ. ಬೇಕಾದರೆ ಪರಿಶೀಲನೆ ಮಾಡೋದು, ಸುಮ್ಮನೆ ಗಾಳಿ ಒಳಗೆ ಗುಂಡು ಹೊಡಿಬಾರ್ದು ಅಂತ ಹೇಳ್ತಾಯಿದ್ದೀನಿ. ಈಗ ಅದರಲ್ಲಿ ಮತ್ತೊಂದು ಆರೋಪ ಕೇಳಿಬಂತು. ಬೈರೇಗೌಡರು ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ಆಗಿರ್ಬೋದು ಒಂದು ದಿವಸಕ್ಕೆ 100 ಲೀಟ್ರ್ ಹಾಲನ್ನು ಡೈರಿಗೆ ಕೊಡ್ತಾಯಿದ್ರು. ಇವೆಲ್ಲ ಪ್ರಕರಣಗಳು ಬೆಳಕಿಗೆ ಬಂದ ನಂತರ ಇವತ್ತು ಬೈರೇಗೌಡರು ಡೈರಿನಲ್ಲಿ ಹಾಕುವಂಥ ಹಾಲಿನ ಪ್ರಮಾಣದ ಸಂಖ್ಯೆ ಕಡಿಮೆ ಆಗಿದೆ. ಈಗ 100 ಲೀಟ್ರ್ ಹಾಲು ಹೋಗ್ತಾ ಇಲ್ಲ, ದಿವಸಕ್ಕೆ 10 ಲೀಟ್ರ್ ಹಾಲನ್ನು ಬೈರೇಗೌಡರು ಡೈರಿಗೆ ಹಾಕ್ತಾ ಇದ್ದಾರೆ ಅನ್ನೋಂಥ ಆರೋಪ ಕೇಳಬರ್ತಾ ಇದೆ. ಅಲ್ಲಿಗೆ 90 ಲೀಟ್ರ್ ಹಾಲು ಮೈನಸ್ ಆಯಿತು. ಇದು ಹೇಗೆ ಅಂತ ಇವತ್ತಿನ ದಿವಸ ಬಿಲ್ ಕೊಟ್ಟಿದ್ದೀನಿ ನಿಮಗೆ. ಈಗ ನಿಮಗೆ ಈ ದಿನ ಹಾಕಿರ್ತಕ್ಕಂಥ ಬಿಲ್ಲನ್ನು ನಿಮಗೆ ಕೊಟ್ಟಿದ್ದೀನಿ, ನೀವು ನೋಡಿದ್ದೀರಾ. ಬೇಕಾದರೆ ಡೈರಿನಾಗೂ ಪರಿಶೀಲನೆ ಮಾಡೋದು, ನೆಟ್ಟಲ್ಲೂ ಪರಿಶೀಲನೆ ಮಾಡೋದು. ಈಗಲೂ ಕೂಡ ಅವತ್ತು ಎಷ್ಟು ಹಾಕ್ತಿದ್ನೋ ಹಾಲು ಇವತ್ತು ಅಷ್ಟೇ ಹಾಲು 100 ಲೀಟ್ರನ್ನೇ ಸರಬರಾಜು ಮಾಡ್ತಾಯಿದ್ದೀನಿ. ಇದು ಯಾಕೆ ಈ ಥರ ಅವ್ರಿಗೆ ಏನು ನನ್ನ ಮೇಲೆ ಯಾವ ಷಡ್ಯಂತ್ರದೋ. ಆದರೆ ನೆಲಮಂಗಲ ತಾಲೂಕಿನ ರೈತರು ಕೂಡ ನನ್ನ ಡೈರಿಯನ್ನು ಬಂದು ನೋಡಿದ್ದಾರೆ, ನನ್ನ ಹಸುಗಳು ಕೊಟ್ಟಿಗೆ ಕೊಂಡು ನೋಡಿದ್ದಾರೆ. ಇವತ್ತು ಅವ್ರಿಗೆ ಬೇಕಾದ್ರೆ ಕಂಡುಬಿಟ್ಟು ಕನ್ನಡಕ ಹಾಕ್ಕೊಂಡು ನಾನು ಎಷ್ಟು ಲೀಟ್ರ್ ಹಾಲು ಇಕ್ಕಿದ್ದೀನಿ ಅಂತ ನೋಡ್ಕೊಳ್ಳಿ ಸ್ವಾಮಿ, ನೀವು ಈ ಥರ ಎಲ್ಲ ಸುಳ್ಳು ಆರೋಪ ಮಾಡಬೇಡಿ ಅಂತ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಇದು ಇಷ್ಟು ಭವಾನಿ ಶಂಕರ್ ಬೈರೇಗೌಡರು ಅಂದರೆ ಏನು ಬಮೂಲ್ ನಿರ್ದೇಶಕರ ಸ್ಥಾನದ ಒಬ್ಬರು ಅಭ್ಯರ್ಥಿಯಾಗಿದ್ದಾರೆ ಅವರ ಮಾತುಗಳಾಗಿತ್ತು. ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಗೆದ್ದು ಬಿಡ್ತಾರೆ ಅನ್ನುವಂತಹ ಆತಂಕದಲ್ಲಿ ಎದುರಾಳಿಗಳು ಅವ್ರನ್ನ ಕುಗ್ಸುವಂಥ ಪ್ರಯತ್ನ ಅಥವಾ ಮತದಾರರು ಏನು ಈ ಒಂದು ಕ್ಷೇತ್ರದಲ್ಲಿ 180 ಚಿಲ್ಲರೆ ಮತಗಳಿದ್ದಾವಲ್ಲ, ಆ ಒಂದು ಮತದಾರರನ್ನು ತನ್ನತ್ತ ಸೆಳೆಯುವಂತಹ ಪ್ರಯತ್ನ, ಅವ್ರನ್ನ ಎಲ್ಲೋ ತೇಜೋವಧೆ ಮಾಡಬೇಕು, ಅವ್ರನ್ನ ಕುಗ್ಗಿಸ್ಬೇಕು, ಅವ್ರ ಮೇಲೆ ಆರೋಪಗಳು ಆದಂಥದ್ದು ಸತ್ಯ. ಆದರೆ ಆ ಆರೋಪಗಳಿಗೆ ಒಂದು ರಿಸಲ್ಟ್ ಅಂತ ಇರುತ್ತಲ್ವ, ಸೊ ಆ ಒಂದು ರಿಸಲ್ಟು ಬೈರೇಗೌಡರ ಪರವಾಗಿ ಬಂದಿರುವಂಥದ್ದು. ಬೈರೇಗೌಡರು ಯಾವುದೇ ರೀತಿಯಾದಂತಹ ಈ ಆರೋಪಗಳಿಗೆ ಅವರು ಭಾಗಿಯಾಗಿಲ್ಲ, ಇವ್ರ ಮೇಲೆ ಷಡ್ಯಂತ್ರ ರಚಿಸಲಾಗಿತ್ತು, ಇವ್ರ ಮೇಲೆ ಬೇಕು ಅಂತಲೇ ಪಿತೂರಿ ಮಾಡಲಾಗಿತ್ತು ಅನ್ನುವಂತಹ ಒಂದು ಕ್ಲೀನ್ ಚಿಟ್ಟನ್ನು ಕೊಟ್ಟು ಯಾರು ದೂರುದಾರರಿದ್ದಾರೆ ಆ ದೂರುದಾರರಿಗೆ ಒಂದು ಶೋಕಾಸ್ ನೋಟಿಸ್ ಕೊಡೋದ್ರ ಮುಖಾಂತರ ಎಚ್ಚರಿಕೆಯ ಗಂಟೆಯನ್ನು ಸಹ ಕೊಟ್ಟಿರುವಂಥದ್ದು ಅಂತ ಈಗಾಗಲೇ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಏನು 25ನೇ ತಾರೀಕು ಬರುವಂತಹ ಬಮೂಲ್ ನಿರ್ದೇಶಕರ
ಚುನಾವಣೆ ಇದೆ, ಆ ಚುನಾವಣೆಯ ಇದು ಒಂದು ಪಿತೂರಿ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ ಯಾರು ಇಷ್ಟೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರಲ್ಲಿ ಮನವಿ ಸಹ ಮಾಡಿದ್ದಾರೆ. ಒಂದು ವೇಳೆ ನಿಮಗೆ ಮಾಹಿತಿಯ ಕೊರತೆ ಇದ್ದಲ್ಲಿ ದಯವಿಟ್ಟು ಬಂದು ನನಗೆ ನೇರವಾಗಿ ಸಂಪರ್ಕ ಮಾಡಿ. ಎಲ್ಲ ಆನ್ಲೈನ್ ಮುಖಾಂತರ ಬರುವಂತಹ ಬಿಲ್ಲುಗಳು ಈಗಲೂ ಸಹ ನಾನು ಅದನ್ನು ಕೊಡೋಕ್ಕೆ ಸಿದ್ಧನಾಗಿದ್ದೇನೆ. ಗೊತ್ತಿಲ್ಲದೆ ಅಪಪ್ರಚಾರ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಸಹ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬೈರೇಗೌಡರು ಏನು ಫಲಿತಾಂಶ ಬರುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ.